ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರುವ ರಾಜ್ಯದ ಅತ್ಯಂತ ದೊಡ್ಡ ಶೈಕ್ಷಣಿಕ ಮೇಳ ಶುರುವಾಗಿದೆ. ಯಾವ ರೀತಿ ಶೈಕ್ಷಣಿಕ ಮೇಳ ನಡೀತಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಹೊರಭಾಗದ ದೃಶ್ಯಗಳು ನೋಡ್ಬೋದು. ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಮಾಡಿದ್ದೀವಿ. ಈ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬಂದು ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೋತಿದ್ದಾರೆ. ಮತ್ತು ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ರಿಜಿಸ್ಟರ್ ಮಾಡ್ಕೊಂಡು ಹೋಗುವಂಥವರಿಗೆ ಒಂದು ಲಕ್ಕಿ ಡ್ರಿಪ್ ಮೂಲಕ ಅಂದರೆ ಪ್ರತಿ 1 ಗಂಟೆಗೆ ಲಕ್ಕಿ ಡ್ರಿಪ್ ಮೂಲಕ ಒಂದು ಬಹುಮಾನ ವಿತರಣೆ ಕೂಡ ಆಗುತ್ತೆ. ಎಬೋವ್ 90% ಇರುವಂಥದ್ದು PUC 90% ಇರೋರು ಅವರು ಮಾರ್ಕ್ಸ್ ಕಾರ್ಡ್ನ ತೋರಿಸಿದ್ರೆ ಅವರಿಗಿಲ್ಲೇ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡಲಾಗುತ್ತೆ. ಈಗ ರಿಜಿಸ್ಟ್ರೇಷನ್ ಆಗ್ತಿರೋದು ನೋಡ್ತಿದ್ದೀರಾ. ಒಳಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಒಳಭಾಗದಲ್ಲಿ ಸ್ಟಾಲ್ಗಳು ಯಾವ ರೀತಿ ರೆಡಿಯಾಗಿದೆ ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ತಮಗೆ ಬೇಕಾಗಿರುವಂಥ ಕೋರ್ಸ್ಗಳ ಬಗ್ಗೆ ಕಾಲೇಜಿನ ಕೌನ್ಸಿಲರ್ಗಳ ಜೊತೆಗೆ ಯಾವ ರೀತಿ ಮಾಹಿತಿ ಪಡಿತಿದ್ದಾರೆ ಅದನ್ನು ತೋರಿಸ್ತೀನಿ. ಒಳಗಡೆ ಹೋಗೋಣ ಬನ್ನಿ. ನಾವೀಗ ವಿದ್ಯಾಪೀಠದ ಒಳ ಆವರಣಕ್ಕೆ ಬಂದಿದ್ದೀನಿ. ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಿರುವಂಥದ್ದು ಗಾಯತ್ರಿ ವಿಹಾರದ ಗೇಟ್ ನಂಬರ್ 4. ಒಳಭಾಗಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸಾಕಷ್ಟು ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಬರಮಾಡ್ಕೊಳ್ಳೋಕೆ ಕಾಯ್ತಿದೆ. ನೋಡ್ತಿದ್ದೀರಾ, ಒಳಗಡೆ ಬರ್ತಿದ್ದಾಗೇನೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಯೋಜನೆ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಕಾಲೇಜ್ಗಳಿವೆ. ಈಗ ನೋಡ್ತಿರ್ಬೋದು ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಕಾಲೇಜ್ ಆಗಿರ್ಬೋದು, ಕ್ರೇಂಬ್ರಿಡ್ಜ್ ಕಾಲೇಜ್ ಆಗಿರ್ಬೋದು, ಹೀಗೆ ಸಾಕಷ್ಟು ಯೂನಿವರ್ಸಿಟಿಗಳಿವೆ. ಒಂದೇ ಸೂರಿನಡಿಯಲ್ಲಿ 120ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗಿರುವಂಥದ್ದು. ನೋಡ್ತಿದ್ದೀರಾ, ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮಗೆ ಬೇಕಾದಂಥ ಕಾಲೇಜಿನ ಮಾಹಿತಿಗಳನ್ನು ಮತ್ತು ಕಾಲೇಜಿಂದ ಯಾವ ಕೋರ್ಸ್ ಇದೆ, ಯಾವ ಕೋರ್ಸ್ದು ಮಕ್ಕಳಿಗೆ ಕೊಡಿಸಿದ್ರೆ ಉತ್ತಮ ಅನ್ನೋದು ಕೌನ್ಸಿಲಿಂಗ್ ಮಾಡ್ತಿರುವಂಥದ್ದು. ಒಳಭಾಗದ ದೃಶ್ಯಗಳನ್ನ ನೋಡ್ಬೋದು. ಕಾಲೇಜಿನ ಸಿಬ್ಬಂದಿಗಳ ಜೊತೆಗೆ ಪೋಷಕರು ತಮಗೆ ಬೇಕಾದಂಥ ಮಾಹಿತಿಗಳನ್ನು ಅಂದರೆ ಮಕ್ಕಳ ಜೊತೆ ಕೂತ್ಕೊಂಡು ಯಾವ ಕೋರ್ಸ್ ತೊಗೊಂಡ್ರೆ ಅನುಕೂಲ ಆಗುತ್ತೆ, ಆ ಕೋರ್ಸಿನ ಸ್ಟ್ರಕ್ಚರ್ ಏನಿರುತ್ತೆ, ಆ ಕೋರ್ಸ್ ಮಾಡಾದ ಮೇಲೆ ಮುಂದೆ ಯಾವ ರೀತಿ ಅವರಿಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಪೋಷಕರು ಕಾಲೇಜು ಸಿಬ್ಬಂದಿಗಳಿಂದ ಪಡಿತಿರುವಂಥದ್ದು. ಪ್ರತಿಯೊಂದು ಸ್ಟಾಲಲ್ಲೂ ಇದೇ ರೀತಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ತುಂಬಿರುವಂಥದ್ದು. ಮೊದಲ ದಿನದ ರೆಸ್ಪಾನ್ಸ್ ತುಂಬ ಅದ್ಭುತವಾಗಿ ಸೇರ್ತಿದ್ದಾರೆ. ಈಗಾಗಲೇ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಬಂದಂಥ ವಿದ್ಯಾರ್ಥಿಗಳು ತಮಗೆ ಬೇಕಾದಂಥ ಮಾಹಿತಿಗಳನ್ನು ಕಾಲೇಜಿನ ಸಿಬ್ಬಂದಿಗಳ ಮೂಲಕ ಪಡಿತಿರುವಂಥದ್ದು. ಇನ್ನು ಮುಂಭಾಗದಲ್ಲೂ ಸಾಕಷ್ಟು ಸ್ಟಾಲ್ಗಳಿವೆ. ಆ ಸ್ಟಾಲ್ಗಳನ್ನು ಸಹ ನೋಡಿಸ್ತಾ ಮತ್ತೆ ಕೆಲವು ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನು ಮಾತಾಡ್ತೀವಿ. ಅವರಿಗೆ ಎಷ್ಟು ಅನುಕೂಲ ಆಗ್ತಿದೆ ಅನ್ನೋದು ಅದು ಕೇಳ್ತಾ ಹೋಗ್ತೀನಿ ಬನ್ನಿ. ಒಳಭಾಗದಲ್ಲಿ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಎಷ್ಟು ಕಾಲೇಜ್ ನೋಡಿದ್ರಿ, ಏನ್ ಅನ್ನಿಸ್ತಿದೆ ಈಗ? 20 ಕಾಲೇಜಸ್ ನೋಡಿದೀವಿ. ಇದು ನಮ್ ಸೆಲ್ಫ್ ಎಕ್ಸ್ಪ್ಲೋರ್ ಮಾಡಕ್ ತುಂಬಾ ಚೆನ್ನಾಗಿರೋ ಆಪರ್ಚುನಿಟಿ ಇದೆ. ನಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಲೈಕ್ ನಾವು ಬೇರೆ ಪ್ಲೇಸ್ ಇಂದ ಬರ್ತೀವಲ್ಲ, ಕಷ್ಟ ಆಗುತ್ತೆ ಒಂದೊಂದು ಕಾಲೇಜ್ಗೂ ಹೋಗ್ಬಿಟ್ಟು ನೋಡಕ್ಕೆ. ಆದ್ರೆ ಇಲ್ಲಂದ್ರೆ ಎಲ್ಲ ಕಾಲೇಜಸ್ ಬಗ್ಗೆ ನಾವು ತಿಳ್ಕೊಬಹುದು ಒಂದೇ ಸ್ಟ್ರೆಚ್ ಅಲ್ಲಿ. ಈಗ ನೀವು ಒಂದು ಕಾಲೇಜ್ಗೆ ಹೋಗ್ಬೇಕಂದ್ರೆ ಒಂದು ದಿವಸ ಆಗ್ತಿತ್ತು. ಎಲ್ಲಿಂದ ಬಂದಿದ್ದೀರಾ, ಯಾವ ಕೋರ್ಸ್ ತಗೋಬೇಕು? ರಾಯಚೂರಿಂದ ಬಂದಿದ್ದೀರಾ. ನೋಡ್ಬೋದು, ಬೆಂಗಳೂರು ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ರಾಯಚೂರಿಂದನೂ ವಿದ್ಯಾರ್ಥಿಗಳು ಬಂದಿದ್ದಾರೆ. ಯಾವ ಕೋರ್ಸ್ ಬಗ್ಗೆ ತಗೊಳಕ್ ಇಲ್ಲಿ ಬಂದಿದ್ದು? BBA ಏವಿಯೇಷನ್ ಬಗ್ಗೆ ಕೇಳಕ್ ಬಂದಿರೋದು. ಸೊ ಇಲ್ಲಿ ಅಂದ್ರೆ ನಾವು ಬೇರೆ ಕಾಲೇಜಸ್ಗೆ ಹೋಗ್ಬೇಕಂದ್ರೆ ಸುಮಾರು ಟೈಮ್ ತಗೊಳುತ್ತೆ. ಇಲ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ನಾವು ಎಲ್ಲ ಕಾಲೇಜಸ್ನ ನೋಡ್ಬೋದು. ಈ ಇವೆಂಟ್ ತುಂಬಾ ಯೂಸ್ಫುಲ್ ಇದೆ. ಎಲ್ಲೆಲ್ಲೋ ಹೋಗ್ಬಿಟ್ಟು ನೋಡೋ ಬದಲು ಈ ತರ ಇವೆಂಟ್ಸಿಗೆ ಬಂದ್ರೆ ನಮಗೂ ನಾಲೆಜ್ ಸಿಗುತ್ತೆ. ವಿ ಕ್ಯಾನ್ ಥಿಂಕ್ ಆಫ್ ಫ್ಯೂಚರ್ ವೆರಿ ಗುಡ್. ನೀವು ರಾಯಚೂರಿಂದ ಬರಬೇಕು ಅಂದ್ರೆ ಬೆಂಗಳೂರಲ್ಲಿ ಬಂದು ಯಾವ್ದೋ ಒಂದು ಕಾಲೇಜ್ ನೋಡ್ತೀರಂದ್ರೆ ಹೋಲ್ ನೈಟ್ ಜರ್ನಿ ಮಾಡಬೇಕು, 1-2 ಕಾಲೇಜ್ ಮುಗ್ದೋಗುತ್ತೆ. ಬಟ್ ಒಂದೇ ಜಾಗದಲ್ಲಿ ನಿಮ್ಗೆ ಎಷ್ಟೊಂದು ಕಾಲೇಜ್ ಸಿಗ್ತಿದೆ. ನಿಮಗೆ ಬೇಕಾಗಿದ್ದ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಸಿಗ್ತಿದೆ ಅಲ್ಲಿ? ಸಿಕ್ಕಿದೆ. ನಮ್ಗೆ ಬೇಕಾಗಿರೋ ಕೋರ್ಸ್ ಬಗ್ಗೆ ಡೀಟೇಲ್ಸ್ ತುಂಬಾ ನೀಟಾಗಿ ಗೊತ್ತಿದೆ. ಕಾಲೇಜಸ್ಗೆಲ್ಲ ಹೋದ್ರೆ ತುಂಬಾ ಕಾಲೇಜಸ್ ಹೋಗ್ಬೇಕಾಗ್ತಿತ್ತು, ಇಲ್ಲಾಂದ್ರೆ ಒಂದೇ ಕಡೆ ಅಲ್ವಾ, ಎಲ್ಲ ನೀಟಾಗಿ ಹೇಳ್ತಿದ್ದಾರೆ. ಯೂಸ್ಫುಲ್ ಇದೆ ಇದು. ಇನ್ನು ಅವ್ರ ಪೇರೆಂಟ್ಸ್ ಇದೆ ಸರ್, ಮಗಳನ್ನ ಬೆಂಗಳೂರು ಕರ್ಕೊಂಡ್ ಬಂದಿದ್ದೀರಾ. ತುಂಬಾ ಅದ್ಭುತವಾಗಿದೆ. ರಂಗನಾಥ್ ಸರ್ಗೆ ಇಲ್ಲಿಂದಾನೇ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಗ್ಲೇ ಸಿಕ್ಕಿದ್ರು, ಮಾತಾಡಿಸ್ದೆ, ತುಂಬಾ ಖುಷಿ ಆಯ್ತು. ಆ ಟಿವಿಯಲ್ಲಿ ಅವತ್ತು ಸಾರಿ ಹೇಳಿದ್ರು, ಬನ್ನಿ ಬನ್ನಿ ಎಲ್ಲರೂ ಬನ್ನಿ. ಅವ್ರು ಹೇಳಿದ ರೀತಿಯಲ್ಲೇ ನಾನು ಈಗ ಬಂದು ಅವ್ರಿಗೆ ಮಾತಾಡಿಸಿದೆ. ತುಂಬಾ ಅದ್ಭುತವಾಗಿದೆ ಸರ್. ಯಾರು ನಿಮ್ಮ ಮಕ್ಕಳು ಏನ್ ಕೋರ್ಸ್ ಕೊಡ್ಸಬೇಕು ಅಂದ್ರೆ? ಸೆಕೆಂಡ್ ಇಯರ್ ಸ್ಟಡಿ ಮಾಡ್ತಾ ಇದ್ದಾನೆ. ಅವನು ಡಾಕ್ಟರ್ ಓದಬೇಕು ಅಂತಿದ್ದ. ಬಟ್ ಈಗ ಇಲ್ಲಿ ಬಂದ್ಮೇಲೆ ತುಂಬಾ ವಿಚಾರಗಳು ನಮಗೆ ಗೊತ್ತಾಯ್ತು. ಸರ್ ಬೇಲೂರು, ಹಾಸನ್ ಡಿಸ್ಟಿಕ್ ಬೇಲೂರು, ನಮ್ದು ಹಳ್ಳಿ ಅಲ್ಲಿ ಇನ್ನೂ ತುಂಬಾ ದೂರ, ಅಲ್ಲಿಂದ ಬಂದಿರೋ ಸರ್. ಯೂಸ್ಫುಲ್ ಅನಿಸ್ತಿದ್ಯಾ ಸರ್ ಈ ಎಕ್ಸ್ಪೋ ಬಂದಾಗ? ತುಂಬಾ ಯೂಸ್ಫುಲ್ ಆಗ್ತದೆ. ಇನ್ನೂ ಒಂದು ಸಲ್ಯೂಟ್ ರಂಗನಾಥ್ ಸರ್ಗೆ. ಹೆಚ್ಚಿನ ವಿಷಯಗಳು ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಯಾವ್ಯಾವ ಕೋರ್ಸ್ ಮಾಡಿದ್ರೆ ಏನೇನು ಯೂಸ್ ಆಗುತ್ತೆ ಅನ್ನೋದು ತುಂಬ ಅರಿವಿಗೆ ಬಂದಿದೆ. ಇದು ನಾವು ಪ್ರತಿಯೊಂದು ಕಾಲೇಜಿಗೆ ಹೋದ್ರೂ ಇಷ್ಟು ವಿಸ್ತಾರವಾಗಿ ಮಾಹಿತಿಗಳನ್ನ ನಮಗೆ ಕೊಡೋದಿಲ್ಲ ಅವರು. ತುಂಬ ಖುಷಿ ಆಯಿತು ಸರ್. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿರೋ ಎಲ್ಲ ಕಾಲೇಜು ಯೂನಿವರ್ಸಿಟೀಸ್ ತುಂಬ ವಿಸ್ತಾರವಾಗಿ ಮಾಹಿತಿಗಳನ್ನ ತಿಳಿಸ್ತಾರೆ ಸರ್. ಇದು
ಇಲ್ಲಿ ಬಂದಂತಹ ಪೋಷಕರು ಮತ್ತು ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಒಂದೊಂದು ನಿಮಗೆ ವ್ಯೂ ತೋರಿಸ್ಬಿಡ್ತೀನಿ. ತುಂಬಾ ಜನ ಜಂಗುಳಿ ಅಂದ್ರೆ ಜಾತ್ರೆ ರೀತಿ, ಒಂದು ಶೈಕ್ಷಣಿಕ ಜಾತ್ರೆ ರೀತಿಯಲ್ಲಿ ಶೈಕ್ಷಣಿಕ ಮೇಳ ನಡೀತಿರುವಂಥದ್ದು. ಪ್ರತಿ ಕಾಲೇಜಿನ ಸ್ಟಾಲ್ಗಳೇನಿದೆ, ಸ್ಟಾಲ್ಗಳ ಮುಂಭಾಗಕ್ಕೆ ಬಂದು ಆ ಕಾಲೇಜಿನ ಕೋರ್ಸ್ಗಳ ಬಗ್ಗೆ, ಅಂದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ತಮ್ಮ ಮಕ್ಕಳಿಗೆ ಯಾವ ಕೋರ್ಸ್ ಕೊಡಿಸ್ಬೇಕು ಅಥವಾ ಮಗು ಏನು ಓದಬೇಕು ಅನ್ನುವಂಥ ಒಂದು ಪ್ಲಾನ್ ಮಾಡ್ಕೊಂಡಿರುತ್ತೆ. ಆ ಕೋರ್ಸನ್ನು ಮಾಡೋದು ಎಷ್ಟು ಸೂಕ್ತ, ಯಾವ ಕಾಲೇಜಲ್ಲಿ ಮಾಡಿದ್ರೆ ಅದು ಯೂಸ್ಫುಲ್ ಆಗುತ್ತೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಈ ಎಕ್ಸ್ಪೋಗೆ ಆಗಮಿಸಿ ಆ ಪ್ರಶ್ನೆಗಳಿಗೆ ಉತ್ತರನ ಕಂಡುಕೊಳ್ಳೋ ಜೊತೆಗೆ ಇಲ್ಲೇನೆ ಸ್ಪಾಟಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳುವಂಥ ಪ್ರಯತ್ನಗಳು ಕೂಡ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಪಬ್ಲಿಕ್ ಟಿವಿ ನಡೆಸ್ತಿರುವಂತಹ ಮೆಗಾ ಎಕ್ಸ್ಪೋ ಏನು ನಡೀತಿದೆ ಅದ್ಭುತ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಬರೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಆಗಮಿಸಿ ಈ ಎಕ್ಸ್ಪೋದ ಲಾಭ ಪಡಿತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಇವತ್ತು ಪಬ್ಲಿಕ್ ಟಿವಿ ಎಕ್ಸ್ಪೋ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆ ಸುಮಾರು 9 ಗಂಟೆಗೆ ಸುಮಾರು ಜನ ಬಂದಿದ್ರು. ಒಂದು ಹೇಳಬೇಕು ಅಂದರೆ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಬೆಳಗ್ಗೆ ಚಿತ್ರದುರ್ಗದಿಂದ, ಚಳ್ಳಕೆರೆಯಿಂದ ಮತ್ತು ಬಳ್ಳಾರಿಯಿಂದೆಲ್ಲ ಮಕ್ಕಳು ಬಂದಿದ್ರು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಮಕ್ಕಳಲ್ಲಿ ನಾನು ಹೇಳೋದು ಏನಂದರೆ, ಎಷ್ಟೋ ಜನ ಮಕ್ಕಳಿಗೆ ಅವೇರ್ನೆಸ್ ಇರಲ್ಲ, ನೆಕ್ಸ್ಟ್ PUC ಆದಮೇಲೆ ಏನು ಮಾಡಬೇಕು ಅಂತ. ಸೊ ಸಣ್ಣ ಪುಟ್ಟ ಗೊತ್ತಿರುತ್ತೆ, ಬಟ್ ಇನ್ ಡೀಟೇಲ್ ಗೊತ್ತಿರಲ್ಲ. ಈ ಒಂದು ಎಕ್ಸ್ಪೋಯಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಅವ್ರು ಇಲ್ಲಿ ಬಂದಾಗ ಈ ಥರ ಎಕ್ಸ್ಪರ್ಟ್ಸ್ ಇರ್ತಾರೆ. ಕಾಲೇಜಲ್ಲಿ ಪ್ರೊಫೆಸರ್ಸ್ಗಳು ಬಂದಿದ್ದೀವಿ ನಾವು, ಮತ್ತು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಆಮೇಲೆ CET ಆಫೀಸರ್ಸ್ಗಳು ಬಂದಿದ್ದಾರೆ. ಸೊ ಅವರು ಈ ಥರ ಲೆಕ್ಚರ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಮಕ್ಕಳಿಗೆ ಮತ್ತು ಪೋಷಕರಿಗೆ ಇಬ್ರಿಗೂ ಸಹ ಇದ್ರ ಬಗ್ಗೆ ಗೊತ್ತಾಗುತ್ತೆ ಏನು ನಡೀತಾ ಇದೆ ಅಂತ. ಸೊ ನಾನು ಎಲ್ಲರೂ ಹೇಳೋದೇನೆಂದರೆ, ದಯವಿಟ್ಟು ಬನ್ನಿ, ಇಲ್ಲಿ ಬಂದು ನೀವು ಹೆಚ್ಚಿನ ವಿಷಯ ತಿಳ್ಕೊಳ್ಬೋದು. ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಯಾವ ಸಬ್ಜೆಕ್ಟ್ ತೊಗೊಳ್ಬೋದು ಅಥವಾ ಯಾವ ಬ್ರಾಂಚ್ ತೊಗೊಳ್ಬೋದು ಅಂತ, ನಿಮ್ಗೆ ಯಾವ ಕಾಲೇಜ್ ಬೇಕಾಗ್ಬೋದು, ಮತ್ತು ಎಲ್ಲಿ ನಿಮ್ಮ CET ರ್ಯಾಂಕಿಂಗ್ ಪ್ರಕಾರ ಎಲ್ಲಿ ಸಿಗುತ್ತೆ ಅಂತ. ಈ ಒಂದು ಎಕ್ಸ್ಪೋ CET ಎಕ್ಸಾಮ್ ಆಗಿತ್ತು, ನೆಕ್ಸ್ಟ್ ಡೇನೇ ಬಂದಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಕೇಂಬ್ರಿಡ್ಜ್ ಕಾಲೇಜು. ನಮ್ಮ ಕಾಲೇಜಲ್ಲಿ 8 ಬ್ರಾಂಚ್ ಇದೆ. ಕಂಪ್ಯೂಟರ್ ಸೈನ್ಸ್ ಬ್ರಾಂಚು, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ AML ಇದೆ, ಡೇಟಾ ಸೈನ್ಸ್ ಇದೆ, IoT ಇದೆ. ಆಮೇಲೆ ಅದು ಬಿಟ್ಟು ಮತ್ತು ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಮತ್ತು ಸಿವಿಲ್ ಇಂಜಿನಿಯರಿಂಗ್ ಇದೆ. ಸೊ ನಾನು ಡಾಕ್ಟರ್ ಸುಮಾ ಅಂತ, ನಾನು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ನನ್ನ ಹೆಸರು ಡಾಕ್ಟರ್ ಈಶ್ವರ್ ರೆಡ್ಡಿ ಅಂತ, CMR ಯೂನಿವರ್ಸಿಟಿನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ TV9 ಮತ್ತು ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸು BCom ಪ್ರೋಗ್ರಾಮು, ACCA, BCom ಡೇಟಾ ಸೈನ್ಸು, BCA ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಮೈನಿಂಗ್ ಎಲ್ಲ ಕಲ್ತಿದ್ದಾರೆ ಸರ್. ನಮ್ಮ ಕಾಲೇಜೇ CMR ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ ಒಂದು 12 ವರ್ಷ ಆಯಿತು ಸರ್. ನಮ್ಮಲ್ಲಿ ಬಾಗ್ಲೂರಲ್ಲಿ ಕ್ಯಾಂಪಸ್ ಇದೆ. 88 ಎಕರೆ ಕ್ಯಾಂಪಸ್ನಲ್ಲಿ ಮಕ್ಕಳಿಗೆ ಬೇಕಾದಷ್ಟು ಹಲವಾರು ಸೌಲಭ್ಯಗಳಿದ್ದಾವೆ. ಕ್ರಿಕೆಟ್ ಗ್ರೌಂಡೇ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಮ್ಯಾನೇಜ್ ಮಾಡ್ತಿದ್ದಾರೆ. ಮತ್ತು ಇನ್ಫ್ರಾಸ್ಟ್ರಕ್ಚರು ಮತ್ತು ಹಾಸ್ಟೆಲ್ ಫೆಸಿಲಿಟೀಸು ವಿತಿನ್ ಕ್ಯಾಂಪಸ್ನಲ್ಲೇ ಇದೆ ಸರ್. ಸರ್ ಡಾಕ್ಟರ್ ಈಶ್ವರ್ ರೆಡ್ಡಿ ಸರ್, ಅಲ್ಲಿ CMR ಯೂನಿವರ್ಸಿಟಿನಲ್ಲಿ 10 ವರ್ಷದಿಂದ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಸರ್, ರಂಗನಾಥ್ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಆಮೇಲೆ ಅವರು ಎಕ್ಸ್ಪೋ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವೇನು ಎಕ್ಸ್ಟ್ರಾ ಆಗಿ ಏನು ಹೇಳೋಕ್ಕಾಗಿಲ್ಲ. ನಿಜವಾಗಿ ಒಂದು ದೊಡ್ಡ ಹಬ್ಬದ ವಾತಾವರಣ. ಒಂದು ಎಜುಕೇಷನ್ ಸಂಸ್ಥೆನಲ್ಲಿ, ಇನ್ಸ್ಟಿಟ್ಯೂಷನಲ್ಲಿ, ಯೂನಿವರ್ಸಿಟಿನಲ್ಲಿ ನಾವು ಹೆಂಗೆ ಹುಡುಗರು ಬಂದು ಅವರು ಫೆಸ್ಟಿವಲ್ ಕಂಡಕ್ಟ್ ಮಾಡ್ತಾರೆ, ನೀವು ಆ ರೀತಿಯಲ್ಲಿ ಇರುವಂಥ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಯೂನಿವರ್ಸಿಟಿ ಕಾಲೇಜನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ಬಂದು ನಿಲ್ಲಿಸಿ ಪ್ರತಿಯೊಂದು ವಿದ್ಯಾರ್ಥಿ ಹಾಗೂ ಪೇರೆಂಟ್ಸ್ಗಳಿಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಅವರನ್ನು ಇಲ್ಲಿ ಒಂದೇ ಜಾಗದ ಅಡಿಯಲ್ಲಿ ಕೊಡ್ತಾ ಇದ್ದಿರಲಿಲ್ಲ. ಇದೊಂದು ಅದ್ಭುತವಾದ ಪ್ರೋಗ್ರಾಮ್ ಅಂತ ನಾನು ಹೇಳ್ತೀನಿ ಸರ್. ಸಪ್ತಗಿರಿ NPS ಯೂನಿವರ್ಸಿಟಿ ಇಟ್ಸ್ ನೋನ್ ಫಾರ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಕರ್ನಾಟಕ ಆ್ಯಂಡ್ ದ ಅಫೋರ್ಡಬಲ್ ಫೀ ಸ್ಟ್ರಕ್ಚರ್. ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಅವರಿಗೆ ಇನ್ಕಮ್ಮು ಅಥವಾ ಬೇರೆ ರೀತಿಯ ಸ್ಕಾಲರ್ಶಿಪ್ ಬೇಕು ಅಂದರೆ ಸಪ್ತಗಿರಿ ಯೂನಿವರ್ಸಿಟಿ ಫಸ್ಟಲ್ಲಿರುತ್ತೆ. ಆಮೇಲೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಯಾವ ಇಂಜಿನಿಯರಿಗೆ ಏನು ಬೇಕು, ಇಕ್ವಿಪ್ಮೆಂಟ್ಸ್ ಬೇಕು. ಇಂಜಿನಿಯರು ಬರೇ ಒಂದು ಎಜುಕೇಷನ್ನು ಸಬ್ಜೆಕ್ಟು ಟೀಚ್ ಮಾಡಿದ್ರಲ್ಲ, ಲ್ಯಾಬೊರೇಟರಿ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಯೂನಿವರ್ಸಿಟಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಆದಾಯದ ಮೇಲೆ ಸ್ಕಾಲರ್ಶಿಪ್ ಇದೆ, ಸ್ಪೋರ್ಟ್ಸಲ್ಲಿ ಸ್ಕಾಲರ್ಶಿಪ್ ಇದೆ. ಮೋರ್ ದೆನ್ 10+ ಸ್ಕಾಲರ್ಶಿಪ್ಪನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ. ನಾನು ಉಮೇಶ್ ಅಂತ, ನಾನು ಡಿಜಿಟಲ್ ಮಾರ್ಕೆಟಿಂಗ್ನ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಡಿಜಿಟಲ್ ಮಾರ್ಕೆಟಿಂಗ್, ಯು ನೋ ವೆರಿ ವೆಲ್, we need to be present everywhere in the Google, so that we are doing it.